ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನು ಸೀತೆಯ ಬಳಿಗೆ ಬಂದು ಅವಳಿಗೆ ಆಸೆ ಹುಟ್ಟಿಸುವ ಮಾತುಗಳನ್ನು ಹೇಳತೊಡಗಿದುದು ಎಂಬ 19ನೆಯ ಸರ್ಗಕ್ಕೆ ಸ್ವಾಗತ. ಇಷ್ಟರಲ್ಲಿ ಇತ್ತಲಾಗಿ ಮರದಡಿಯಲ್ಲಿ ಕುಳಿತಿದ್ದ ನಿರ್ದುಷ್ಟವಾದ ನಡತೆಯುಳ್ಳ ಆ ಸೀತೆಯಾದರೂ ದೂರದಿಂದಲೇ ಆ ರಾವಣನು ಬರುವುದನ್ನು ಕಂಡಳು. ರೂಪ ಯೌವನಗಳಿಂದ ಕೂಡಿ ಉತ್ತಮಾಭರಣಗಳನ್ನು ಧರಿಸಿ ತನ್ನ ಕಡೆಗೆ ಬರುತ್ತಿರುವ ಆ ರಾಕ್ಷಸ ರಾಜನನ್ನು ಕಂಡೊಡನೆ ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತೆ ಭಯದಿಂದ ದಿಗ್ಗನೆ ನಡುಗಿದಳು. ವಿಶಾಲಾಕ್ಷಿಯಾದ ಆ ಸೀತೆಯು ತೊಡೆಗಳಿಂದ ತನ್ನ ಉದರ ಪ್ರದೇಶವನ್ನು, ತೋಳುಗಳಿಂದ ಸ್ತನಗಳನ್ನು ಚೆನ್ನಾಗಿ ಮುಚ್ಚಿಟ್ಟುಕೊಂಡು ಆ ಮರದಡಿಯಲ್ಲಿಯೇ ಕುಳಿತು ಧಾರೆ ಧಾರೆಯಾಗಿ ಕಣ್ಣೀರು ಬಿಟ್ಟು ಅಳುತ್ತಿದ್ದಳು. ಸಮುದ್ರ ಮಧ್ಯದಲ್ಲಿ ಭಾರದಿಂದ ಕುಕ್ಕುತ್ತಿರುವ ಹಡಗಿನಂತೆ ರಾಕ್ಷಸ ಸ್ತ್ರೀಯರ ನಡುವೆ ದುಃಖದಿಂದ ಕುಗ್ಗಿ ಕುಳಿತಿರುವ ಆ ಸೀತೆಯನ್ನೇ ನೋಡುತ್ತಾ ರಾವಣನು ಮುಂದೆ ಬಂದನು. ಆಕೆಯಾದರೂ ಮರದಿಂದ ಮುರಿದು ಕೆಡುಹಿದ ಶಾಖೆಯಂತೆ ಆಸನವಿಲ್ಲದ ಬರೀ ನೆಲದ ಮೇಲೆ ಬಹಳ ದೈನ್ಯದಿಂದ ಕುಳಿತಿರುವಳು. ಸರ್ವಾಲಂಕಾರ ಭೂಷಿತೆಯಾಗಿರಬೇಕಾಗಿದ್ದರೂ ಯಾವ ಆಭರಣವೂ ಇಲ್ಲದೆ ಕೊಳೆಯೇರಿದ ತನ್ನ ಮೈಯಿಂದಲೇ ಒಂದು ವಿಚಿತ್ರ ಶೋಭೆಯನ್ನು ಬೀರುತ್ತಾ ಹೆಸರಂಟದ ತಾವರೆಯ ಹೂವಿನಂತೆ ಕಂಡು ಕಾಣದ ದೇಹಕಾಂತಿಯುಳ್ಳವಳಾಗಿರುವಳು. ಮತ್ತು ಆಕೆಯು ತನ್ನ ಮನೋರಥಗಳೆಂಬ ರಥಗಳಲ್ಲಿ ಸಂಕಲ್ಪಗಳೆಂಬ ಕುದುರೆಗಳನ್ನು ಕಟ್ಟಿ ಅದರ ಮೇಲೆ ಕುಳಿತು ರಾಜಸಿಂಹನಾದ ಶ್ರೀರಾಮನ ಬಳಿಗೆ ಓಡಿಸುತ್ತಿರುವಳು ಎಂಬಂತೆ ಅತ್ಯಾತುರದಿಂದ ರಾಮನನ್ನೇ ಧ್ಯಾನಿಸುತ್ತಿರುವಳು. ದುಃಖದಿಂದ ಕಂದಿ ಕೊಂದಿ ಕೃಶವಾಗುತ್ತಿರುವಳು. ಅನಾಥೆಯಾಗಿ ಒಬ್ಬಳೇ ಕುಳಿತು ಅಳುತ್ತಿರುವಳು. ಚಿಂತೆ ಮತ್ತು ದುಃಖವೆಂಬ ಈ ಎರಡರಲ್ಲಿಯೇ ಮುಳುಗಿರುವಳು. ಆ ದುಃಖ ಕೊನೆಯನ್ನು ಕಾಣದೆ ತತ್ತಳಿಸುತ್ತಿರುವಳು. ಮಣಿಮಂತ್ರಾದಿಗಳ ಶಕ್ತಿಯಿಂದ ಅಡಗಿಸಲ್ಪಟ್ಟ ಹಾವಿನಂತೆ ಹೊರಳುತ್ತಿರುವಳು. ಕೇತುಗ್ರಹಕ್ಕೆ ಸಿಕ್ಕಿದ ರೋಹಿಣಿಯಂತೆ ಸಂಕಟಪಟ್ಟು ಕುದಿಯುತ್ತಿರುವಳು. ನಡತೆಯಲ್ಲಿಯೂ ಸದಾಚಾರದಲ್ಲಿಯೂ ಮೇಲೆನಿಸಿಕೊಂಡ ಧಾರ್ಮಿಕವಾದ ಒಂದು ಸರ್ವೋತ್ತಮ ಕುಲದಲ್ಲಿ ಹುಟ್ಟಿ ಅದರಂತೆಯೇ ಪವಿತ್ರವಾದ ಮತ್ತೊಂದು ಕುಲವನ್ನು ಸೇರಿ ಜನ್ಮ ಸಂಸ್ಕಾರ ಹೊಂದಿದವಳಾಗಿದ್ದರು ಕೇವಲ ದುಷ್ಕುಲದಲ್ಲಿ ಹುಟ್ಟಿದವಳಂತೆ ದೈನ್ಯದಿಂದಿರುವಳು. ಮತ್ತು ವೃಥ ಅಪವಾದಕ್ಕೊಳಗಾಗಿ ಮಾಸಿದ ಕೀರ್ತಿಯಂತೆಯೂ ಶಾಸ್ತ್ರ ಸಂಸ್ಕಾರವಿಲ್ಲದುದರಿಂದ ಸಡಿಲಿದ ವಿದ್ಯೆಯಂತೆಯೂ ಕ್ಷಯಿಸಿ ಹೋದ ಖ್ಯಾತಿಯಂತೆಯೂ ತಿರಸ್ಕೃತವಾದ ಶ್ರದ್ಧೆಯಂತೆಯೂ ಕ್ಷೀಣವಾದ ಪೂಜೆಯಂತೆಯೂ ಭಂಗ ಹೊಂದಿದ ಆಶೆಯಂತೆಯೂ ತಗ್ಗಿ ಬರುತ್ತಿರುವ ಆದಾಯದಂತೆಯೂ ತಿರಸ್ಕೃತವಾದ ರಾಜಾಜ್ಞೆಯಂತೆಯೂ ಉತ್ಪಾತ ಕಾಲದಲ್ಲಿ ಹತ್ತಿಕೊಂಡು ಉರಿಯುತ್ತಿರುವ ದಿಕ್ಕಿನಂತೆಯೂ ಕದ್ದು ತಂದ ಪೂಜಾ ದ್ರವ್ಯದಂತೆಯೂ ಹಿತ್ತೆಸೆದ ಕಮಲಿನಿಯಂತೆಯೂ ಒಣಗಿದ ನದಿಯಂತೆಯೂ ಶೂದ್ರಾದಿಗಳಿಂದ ಸ್ಪರ್ಶಿಸಲ್ಪಟ್ಟ ಯಜ್ಞವೇದಿಕೆಯಂತೆಯೂ ನಂದಿದ ಅಗ್ನಿ ಜ್ವಾಲೆಯಂತೆಯೂ ಗ್ರಹಣ ಹಿಡಿದ ಹುಣ್ಣಿಮೆಯ ರಾತ್ರಿಯಂತೆಯೂ ತೋರುತ್ತಿರುವಳು. ಕೊಬ್ಬಿದ ಕಾಡಾನೆಯು ಒಳನುಗ್ಗಿ ಸುಂಡಲಿಟ್ಟು ಕಲಕಿದಾಗ ಉದುರಿದ ಕಮಲ ದಳಗಳಿಂದಲೂ ಭಯಪಟ್ಟು ಚದುರಿ ಹೋದ ಪಕ್ಷಿಗಳಿಂದಲೂ ಕಳೆಗೆಟ್ಟ ಕಮಲ ಸರೋವರದಂತಿರುವಳು. ನೀರೆಲ್ಲವನ್ನು ಬಿಟ್ಟ ಮೇಲೆ ಒಣಗಿದ ನದಿಯಂತೆ ಪ್ರತಿಶೋಕದಿಂದ ಬಾಡಿರುವಳು. ಕೃಷ್ಣ ಪಕ್ಷ ರಾತ್ರಿಯಂತೆ ವಿರಹ ದುಃಖದಿಂದ ದೇಹಕ್ಕೆ ಸಂಸ್ಕಾರಗಳೆಲ್ಲವನ್ನು ಬಿಟ್ಟು ಕಳೆಗುಂದಿರುವಳು. ಸುಕುಮಾರಿಯಾಗಿಯೂ ಸುಂದರಾಂಗವುಳ್ಳವಳಾಗಿಯೂ ರತ್ನ ಗ್ರಹದಲ್ಲಿ ಇರುವುದಕ್ಕೆ ಅರ್ಹಳಾಗಿಯೂ ಇದ್ದ ಆ ಸೀತೆಯು ಹೀಗೆ ದುಃಖದಿಂದ ಕೊರಗುತ್ತಾ ಆಗಲೇ ಕಿತ್ತ ತಾವರೆ ಬಳ್ಳಿಯನ್ನು ಕುದಿಯುವ ನೀರಿನಲ್ಲಿ ಹಾಕಿದಂತೆ ಕಂದಿದ ದೇಹವುಳ್ಳವಳಾಗಿ ಗುಂಪನ್ನು ತಪ್ಪಿ ಬಂದು ಬೇಡನ ಕೈಯಲ್ಲಿ ಸಿಕ್ಕಿಬಿದ್ದು ಕಂಬದಲ್ಲಿ ಕಟ್ಟಲ್ಪಟ್ಟ ಹೆಣ್ಣಾನೆಯಂತೆ ಆಗಾಗ ದುಃಖದಿಂದ ನಿಟ್ಟುಸಿರು ಬಿಡುತ್ತಿರುವಳು. ಯಾವ ಸಂಸ್ಕಾರವೂ ಇಲ್ಲದೆ ಒಂದೇ ಜಡೆಯಾದ ಕೂದಲಿನಿಂದ ಕೂಡಿದ್ದ ಆ ಸೀತೆಯು ಶರದೃತುವಿನಲ್ಲಿ ಕಪ್ಪಾದ ವನರಾಜಿಯಿಂದ ಕೂಡಿದ ಭೂಮಿಯಂತೆ ಶೋಭಿಸುತ್ತಿರುವಳು. ಉಪವಾಸದಿಂದಲೂ ದುಃಖದಿಂದಲೂ ಚಿಂತೆಯಿಂದಲೂ ಕೇವಲ ಕೃಶಳಾಗಿ ದೀನಳಾಗಿ ಪಾತಿವೃತ್ಯವೆಂಬ ಒಂದೇ ತಪಸ್ಸನ್ನು ಹಿಡಿದು
ಜಲಾಹಾರವುಳ್ಳವಳಾಗಿ ಉತ್ತಮ ಸ್ತ್ರೀ ಲಕ್ಷಣಗಳಿಂದ ಕೂಡಿ ಆಗಾಗ ದುಃಖದಿಂದ ಕೈಗಳನ್ನು ಹಿಸುಕುತ್ತಿರಲು ಶ್ರೀರಾಮನಿಂದ ರಾವಣನಿಗೆ ಪರಾಭವ ಉಂಟಾಗಬೇಕೆಂದು ದೇವತೆಗಳಿಗೆ ಕೈಜೋಡಿಸಿ ಪ್ರಾರ್ಥಿಸುವಳು ಎಂಬಂತೆ ಕಾಣುತ್ತಿರುವಳು. ಹೀಗೆ ಅನಾಥೆಯಾಗಿ ದಿಕ್ಕು ದಿಕ್ಕುಗಳನ್ನು ಕಣ್ಣಿಟ್ಟು ನೋಡುತ್ತಾ ಆಗಾಗ ರೋದನವನ್ನು ಮಾಡುತ್ತಾ ದುಃಖದಿಂದ ಕುಳಿತಿದ್ದ ನಿರ್ದುಷ್ಟೆಯಾದ ಮಹಾಪತಿವ್ರತೆಯಾದ ಆ ಜನಕಪುತ್ರಿಯನ್ನು ನೋಡಿ ರಾವಣನು ತನ್ನ ಸಾವಿಗಾಗಿಯೇ ಅವಳೊಡನೆ ಪ್ರಲೋಭನ ವಾಕ್ಯಗಳನ್ನು ಹೇಳುವುದಕ್ಕೆ ತೊಡಗಿದನು. ಇಲ್ಲಿಗೆ 19ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.